ಸಾಲ ಮಾಡಿದ್ರೆ ಲೋನ್ ಮಾಡಿದ್ರೆ ಇದು ಸಕ್ಸಸ್ ಆಗಲ್ಲಣ್ಣ. ನೀವು ಆಮೇಲೆ 1000-2000 ನಮ್ಮ ಕಡೆ ರೊಕ್ಕ ಐತೆ ಅಂತ ಮಾಡಿದ್ರು ಫೇಲ್ ಐತಣ್ಣ ಇದು. ಯಾಕಂದ್ರೆ ಕಡಿಮೆ ಪ್ರಮಾಣದಿಂದ ಮಾಡಿದ್ರೆ ನಡೆತಾನ. ಅದು ಸ್ಟೆಪ್ ಬೈ ಸ್ಟೆಪ್ ಏರ್ಕೊಂತ ಹೋದಾಗ ಅವು ಬ್ಯಾಚ್ ಮಾಡಕ್ಕೆ ಒಂದು ನಂಬಿಕೆ ಆಮೇಲೆ ಧೈರ್ಯ ಬರುತ್ತೆ ಅದ್ರ ಮ್ಯಾಗ. ಏನು ಇಲ್ಲದೆ ನಾವು ಲೋನ್ ಮಾಡಿ ಸಾಲ ಮಾಡಿ ನಾವು ಮಾಡಿದರೆ ಅದು ಫೇಲ್ ಆಗುತ್ತೆ. ಅದಕ್ಕಾಗಿ ನಮ್ಗೆ ಎಷ್ಟು ಕೆಪಾಸಿಟಿ ಐತಣ್ಣ, ನಮ್ಮ ಬಂಡವಾಳ 500 ಕೋಳಿ ಸಾಕೋದೈತಾ, 500 ಕೋಳಿಗೆ ನಾವು ರೆಡಿ ಇರಬೇಕು. ಜನ ಹೆಂಗೆ ಗೊತ್ತಾ, ಈಗ ನಾನು 1000-2000 ಕೋಳಿ ಸಾಕಿ ಲಾಭ ಭಾಳ ಬರ್ತದೆ ಈ ಎಲ್ಲ ಕುಂತಿರ್ತೈತಿ. ಅದೆಲ್ಲ ನಾನು ಕಡಿಮೆ ಬಂಡವಾಳ ಐತಲ್ಲ ಮೊದಲು ಟೆಸ್ಟ್ ಮಾಡಿ ಆಮ್ಯಾಗ ಅದಕ್ಕೆ ದುಡ್ಡು ಹಾಕಿದ್ರೆ ಆ ದುಡ್ಡು ಬರ್ತದ. ಅವಂಗೂ ನಂಬಿಕೆ ಇರ್ತೈತಿ, ದುಡ್ಡು ಅದಕ್ಕೆ ಖರ್ಚು ಮಾಡಕ್ಕೂ ಹಸತನ. ಅಂದ್ರೆ ನಿಮ್ ಪ್ರಕಾರ ಸಾಲ ಮಾಡಿ ಕೋಳಿ ಸಾಕಬಾರ್ದನ, ಲೋನು ಮಾಡಬಾರ್ದಾನ, ಸಾಲನು ಸಾಕಬಾರ್ದಾನ. ಯಾಕೆ ಗೊತ್ತಾ, ಈಗ ನೀನು ಲೋನ್ ತುಂಬಬೇಕಣ್ಣ, 1 ತಿಂಗಳು ಬಿಟ್ರೆ 2ನೇ ತಿಂಗಳಿಗೆ ಲೋನ್ ತುಂಬಲೇಬೇಕು. ಇದು 2 ತಿಂಗಳ ಮಟ್ಟ ಖರ್ಚು ಕಡಿಮೆ, 2 ತಿಂಗಳ ಮೇಲೆ ಪಟ್ಟು ಇದು ಫುಡ್ ಜಾಸ್ತಿ ತಿಂತತಿ. ಆ ಟೈಮ್ದಾಗ ಫುಡ್ ತರಕ್ ರೊಕ್ಕ ತಗದ ನೀವು ಅಲ್ಲಿ ಹಾಕಿದ್ರೆ ಇಲ್ಲಿ ಮೈನಸ್ ಆಗುತ್ತೆ. ಯಾವ್ದು ಮುಂದೆ ಫ್ಯೂಚರ್ನಾಗ ನಮ್ಮದು ಕೈ ಹಿಡಿಯೋದಿಲ್ಲ ಅದನ್ನೇ ಮೈನಸ್ ಆಗುತ್ತೆ. ಸಾಲ ಮಾಡಿದ್ರು ಅದೇ ತರ. ನಾವು ಸಾಲಗಾರ ಬಂದು ಹತ್ತಿದ್ರೆ ಈ ರೊಕ್ಕ ಎಲ್ಲಿ ಕೊಡ್ತೀವಣ್ಣ, ಕೊಡಕ್ ಆಗಲ್ಲ. ರೊಕ್ಕ ಅವ್ರು ಕೊಡಬೇಕು, ಇಲ್ಲ ಫುಡ್ ಹಾಕ್ಬೇಕು. ಫುಡ್ ಹಾಕಿದ್ರೆ ಅವ್ರು ಕಾಡ್ತಾರ. ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಎಷ್ಟರಾಗ್ಲಿ ನೀವು 500 ಕೋಳಿ ಸಾಕ್ಬೇಕಾ, 250 ಸಾಕ್ರಿ. 250 ಸಾಕ್ಬೇಕಲ್ಲ, 100 ಸಾಕ್ರಿ. ಆ 100ಕ್ಕೆ ಏನ್ ಬೇಕು ಅದನ್ನ ಮಾಡ್ರಿ. ಇಲ್ಲ ನನ್ನ ಕಡೆ ದುಡ್ಡು ಐತಿ ಅಣ್ಣ, ನನಗೆ ಪೇಷನ್ಸ್ ಐತಿ, ನಂಗೆ ತಾಮ ಐತಿ, ಒಂದ್ ಸ್ವಲ್ಪ ಲೈಟ್ ಆಗಿ ಅನುಭವ ಐತಿ, ನೀವು ಒಟ್ಟು ಹೇಳ್ಕೊಡ್ರಿ ಅಂದ್ರೆ 1000 ಮಾಡ್ರಿ.